ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ ನೀವೆಲ್ಲರೂ? ಚೆನ್ನಾಗಿದ್ದೇವಲ್ವಾ? ದೇವರು ನಮ್ಮ ಜೊತೆ ಇದ್ದಾರೆ, ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ನಮಗೆ ಈ ಲೋಕದಲ್ಲಿ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಊಟಕ್ಕೆ, ತಿನ್ನಲಿಕ್ಕೆ, ಮಲಗಲಿಕ್ಕೆ ಎಲ್ಲವನ್ನು ಯಾರು ಕೊಡ್ತಾ ಇರೋದು? ಯೇಸು ಕೊಡ್ತಾ ಇದ್ದಾರೆ, ದೇವರು ಕೊಡ್ತಾ ಇದ್ದಾರೆ ಅಲ್ವಾ? ಈ ಅಕ್ಕನ ಮೂಲಕ ದೇವರು ನಮಗೆ ಎಲ್ಲವನ್ನು ದಯಪಾಲಿಸ್ತಾನೆ ಇದ್ದಾರೆ. ಎಷ್ಟಾಗಿ ನಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿದರೆ, ಎಲ್ಲರೂ ನಮ್ಮನ್ನು ಬಿಟ್ಟಾಗ, ತಂದೆ ಮರೆತರು, ತಾಯಿ ಮರೆತರು, ಎಲ್ಲರೂ ಮರೆತರೂ ಕೂಡ ಯೇಸು ನಮ್ಮನ್ನು ಮರೆಯಲಿಲ್ಲ. ಯಾಕಂತ ಹೇಳಿದರೆ ಯೇಸು ನೋಡಿ ಈ ಅಕ್ಕನ ಮುಖಾಂತರ ನಮಗೆ ಎಲ್ಲರಿಗೂ ಸಹಾಯ ಮಾಡ್ತಾನೆ ಇದ್ದಾರೆ ಅಲ್ವಾ? ದೇಹಕ್ಕೆ ಏನೆಲ್ಲ ಬೇಕು ಅದನ್ನು ಒದಗಿಸ್ತಾನೆ ಇದ್ದಾರೆ. ಆದರೆ ನಾವು ಅವರನ್ನು ಹುಡುಕಬೇಕು, ಹೃದಯದಿಂದ ನಾವು ಹುಡುಕಬೇಕು. ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಶಕ್ತಿಯಿಂದ, ಸಂಪೂರ್ಣ ಬಲದಿಂದ ನಾವು ಯಾರನ್ನು ಹುಡುಕಬೇಕು? ಯೇಸುವನ್ನು ಹುಡುಕಬೇಕು, ದೇವರನ್ನು ಹುಡುಕಬೇಕು. ನಾವು ದೇವರಿಂದ ದೂರ ಹೋಗಿದ್ದೆವು. ನಾವು ಯೋಹನ್ನನ ಶುಭ ಸಂದೇಶದಲ್ಲಿ ನೋಡಿದರೆ ನಾಲ್ಕನೇ ಅಧ್ಯಾಯದಲ್ಲಿ ಸಮಾರ್ಯದ ಮಹಿಳೆ ಇದ್ದಾರೆ. ಈ ಸಮಾರ್ಯದ ಮಹಿಳೆ ಸಂತೋಷವನ್ನು, ಸಮಾಧಾನವನ್ನು ಹುಡುಕ್ತಿದ್ಲು. ಈ ಲೋಕದಲ್ಲಿ ಸಂತೋಷ, ಸಮಾಧಾನವನ್ನು ಯಾರು ಹುಡುಕ್ತಿದ್ರು? ಸಮಾರ್ಯದ ಈ ಮಹಿಳೆ ಹುಡುಕ್ತಿದ್ಲು. ಹೇಗೆ ಹುಡುಕ್ತಿದ್ಲು? ಇಲ್ಲಿ ನೋಡಿದರೆ ಈ ಸಮಾರ್ಯದ ಮಹಿಳೆ ಸಂತೋಷವನ್ನು, ಸಮಾಧಾನವನ್ನು ಅವರಿಗೆ ಯಾರು ನನಗೆ ಸಿಗುವಂಥ ಗಂಡನಿಂದ ನನಗೇನಾದರೂ ಸಮಾಧಾನ ಸಿಗ್ಬೋದು ಅಂತ ಹುಡುಕ್ತಿದ್ಲು. ಯಾಕಂತ ಹೇಳಿದರೆ ಈ ಲೋಕದಲ್ಲಿ ಅವಳಿಗೆ ಸಮಾಧಾನ ಸಿಗ್ತಿರಲಿಲ್ಲ. ಎಲ್ಲರೂ ಏನು ಮಾಡ್ತಿದ್ರು? ಅವರ ಸ್ವಾರ್ಥಕ್ಕಾಗಿ ಈ ಒಂದು ಮಹಿಳೆಯನ್ನು ಉಪಯೋಗಿಸಿದ್ರು. ಅವಳು ಆ ಒಂದು ಗಂಡನಿಂದ ನನಗೆ ಸಮಾಧಾನ ಸಿಗಬಹುದಾ ಅಂತ ಅವಳು ಯೋಚಿಸ್ತಿದ್ಲು, ಆಸೆ ಮಾಡ್ತಾಯಿದ್ಲು. ಆದರೆ ಅವಳಿಗೆ ಈ ಸಮಾಧಾನವನ್ನು ಅನುಭವಿಸಲಿಕ್ಕೆ ಆಗಲಿಲ್ಲ. ಎರಡನೇ ಗಂಡನಿಂದ ಅವಳು ನೋಡಿದ್ಲು. ಈ ಥರ ಮೂರನೇ ಗಂಡ, ನಾಲ್ಕನೇ ಗಂಡ, ಐದನೇ ಗಂಡನವರೆಗೂ ಅವಳು ಹುಡುಕಿದ್ಲು ಸಮಾಧಾನ ಸಿಗಲಿಲ್ಲ. ಇದ್ದ ಸಮಾಧಾನವನ್ನು ಕೂಡ ಕಳೆದುಕೊಂಡ್ಳು. ಯಾವ ರಕ್ತಸ್ರಾವ ಸ್ತ್ರೀಯನ್ನು ನೀವು ನೋಡಿರ್ಬೋದು. ಅವಳು ಕೂಡ ಹುಡುಕ್ತಿದ್ಲು, ಗುಣ ಆಗಲಿಕ್ಕೆ ನೋಡ್ತಾ ಇದ್ಲು. ಆ ಗುಣ ಅವಳಿಂದ ಆಗಲಿಕ್ಕೆ ಆಗಲಿಲ್ಲ. ಅವಳು ಎಷ್ಟೋ ಪ್ರಾರ್ಥನೆಯನ್ನು ಮಾಡಿದ್ಲು, ಅವಳಿಗೆ ಗುಣ ಆಗುವಂಥ ಆ ಶಕ್ತಿ ಸಿಗಲಿಲ್ಲ. ಕೊನೆಗೆ ಅವಳಿಗೆ ಯಾರೋ ಹೇಳಿದರು, ಇಲ್ಲಿ ಯೇಸು ಬಂದಿದ್ದಾರೆ, ಯೇಸುವಿನ ಆ ಉಡುಪಿನ ಅಂಚನ್ನು ನಾನು ಮುಟ್ಟಿದರೆ ನಾನು ಗುಣ ಆಗ್ತೇನೆ ಅಂತ ಹೇಳಿ ಅವಳು ಅಲ್ಲಿಗೆ ಹೋದ್ಲು. ಅವಳು ಯಾರನ್ನು ನೋಡಲಿಲ್ಲ. ನಿಮಗೆ ಗೊತ್ತು, ಧರ್ಮಶಾಸ್ತ್ರದ ಪ್ರಕಾರ ಈ ರಕ್ತಸ್ರಾವದ ಹೆಂಗಸು ಬಂದು ಯಾರನ್ನು ಮುಟ್ಟಕೂಡದು. ಒಂದು ವೇಳೆ ಮುಟ್ಟಿದರೆ ಎಲ್ಲರೂ ಅಶುದ್ಧ ಆಗ್ತಿದ್ರು. ಆದರೂ ಕೂಡ ಅವಳು ಯಾರಲ್ಲಿ ವಿಶ್ವಾಸ ಇಟ್ಟು ಬಂದಳು? ದೇವರನ್ನು ವಿಶ್ವಾಸ ಇಟ್ಟು ಬಂದಳು. ದೇವರನ್ನು ನಾನು ಮುಟ್ಟಬೇಕು, ಯೇಸುವನ್ನು ನಾನು ಮುಟ್ಟಬೇಕು, ನಾನು ಯೇಸುವನ್ನು ಮುಟ್ಟಿದರೆ, ಅವರ ಉಡುಪನ್ನು ನಾನು ಮುಟ್ಟಿದರೆ ಖಂಡಿತವಾಗಿ ನಾನು ಗುಣವಾಗ್ತೇನಂತ ಅವಳ ಒಳಗಡೆ ಒಂದು ವಿಶ್ವಾಸ ಬಂತು. ಅವಳು ಬಂದಳು, ಮುಟ್ಟಿದ್ಲು, ಗುಣ ಹೊಂದಿದ್ಲು. ಅದೇ ರೀತಿ ಈ ಒಂದು ಮಹಿಳೆ, ಅವಳಿಗೆ ಗೊತ್ತಿರಲಿಲ್ಲ, ಅವಳಿಗೆ ಯಾರೂ ಇರಲಿಲ್ಲ, ಈ ಸಮಾಧಾನ ಕೊಡುವವರು ಯಾರೂ ಇರಲಿಲ್ಲ. ಅವಳು ಕೂಡ ಎಷ್ಟು ಪ್ರಾರ್ಥನೆ ಕೂಡ ಮಾಡಿದ್ದಿರ್ಬೋದು. ಆದರೆ ಈ ಲೋಕದವರೆಲ್ಲರೂ ಅವಳನ್ನು ಪಾಪಿ ಅಂತ ಕರೀತಿದ್ರು. ಈ ಮಧ್ಯಾಹ್ನದ ಹೊತ್ತಿಗೆ ಅವಳು ಹೇಗೆ ಹೊರಗೆ ಬರ್ತಿದ್ರು ಅಂತ ಹೇಳಿದರೆ, ನೀರು ಕೊಂಡೋಗಲಿಕ್ಕೆ ಮಧ್ಯಾಹ್ನದ ಹೊತ್ತು. ನಿಮಗೆ ಗೊತ್ತು, ಇಸ್ರೇಲ್ ಆ ಒಂದು ಸ್ಥಳದಲ್ಲಿ ಮಧ್ಯಾಹ್ನ ಅಂತ ಹೇಳಿದರೆ ಕಡು ಬಿಸಿಲಿರುತ್ತೆ. ಈ ಬಿಸಿಲಿನ ಸಮಯದಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರ್ತಿತ್ತು. ಅವಳು ಆ ಮಧ್ಯಾಹ್ನ 12 ಗಂಟೆಗೆ ಬರ್ತಾಳೆ. ಅಂದರೆ ನೋಡಿದವರು, ಅಕ್ಕಪಕ್ಕದವರು ಹೇಳ್ತಿದ್ರು, ಇವಳು ಪಾಪಿ ಅಂತ ಅವಳನ್ನು ಆಗಾಗ ಅವರಿಗೆ ಏನು ಕೊಡ್ತಾಯಿದ್ರು? ನೋಯಿಸ್ತಿದ್ರು. ಆದರೆ ಅವಳು ಆ ಅಂದು ಮಧ್ಯಾಹ್ನ, ಅಂದರೆ ಯೇಸು ಕ್ರಿಸ್ತರು ಇದ್ದಾರೆ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ. ಆದರೆ ಮಧ್ಯಾಹ್ನದ ಹೊತ್ತು ಆ ಬಾವಿಯ ಹತ್ತಿರ ನೀರು ಸೇದಲು ಬರುವಾಗ ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿಸಿದ ದೇವರು ಅಲ್ಲಿ ಅವಳನ್ನು ಕಾಯ್ತಾ ಇದ್ದರು. ಇನ್ನು ಒಬ್ಬೊಬ್ಬರನ್ನು ಕಾಯ್ತಾ ಇದ್ದಾರೆ.
ಈ ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು ಇಂದು ನಿಮ್ಮ ಒಬ್ಬೊಬ್ಬರನ್ನು ಮುಟ್ಟಲು ಕಾಯ್ತಾ ಇದ್ದಾರೆ, ನಿಮ್ಮ ಸ್ಪರ್ಶವನ್ನು ನೀಡಲು ಕಾಯ್ತಾ ಇದ್ದಾರೆ, ನಿಮ್ಮ ಹೃದಯವನ್ನು ಬದಲಾಯಿಸಲಿಕ್ಕೆ ಕಾಯ್ತಾ ಇದ್ದಾರೆ, ನಿಮ್ಮನ್ನು ಸಂಪೂರ್ಣವಾಗಿ ಹೃದಯದಿಂದ ಪ್ರೀತಿಸಲು ಅವರು ಕಾಯ್ತಾ ಇದ್ದಾರೆ, ನಿಮ್ಮನ್ನು ಸಂಪೂರ್ಣವಾಗಿ ಸ್ವರ್ಗದಲ್ಲಿ ಆ ದೇವರ ಮುಂದೆ ನಿಲ್ಲಿಸಲು ಅವರು ಕಾಯ್ತಾ ಇದ್ದಾರೆ. ನಮ್ಮೊಬ್ಬೊಬ್ಬರನ್ನು ಎಲ್ಲರೂ ಯಾರು ನಾಶವಾಗಬಾರ್ದು, ಈ ಲೋಕದ ಪ್ರೀತಿ ಹುಡುಕಿ ಹೋಗಬಾರ್ದು. ಎಲ್ಲರೂ ಎಲ್ಲಿರಬೇಕಂತ ಹೇಳಿದರೆ ಪಿತನ ಜೊತೆ ಇರಬೇಕಂತ ಅವರ ಆಸೆಯಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತರು ಆ ಸಮರಿಯದ ಮಹಿಳೆಯನ್ನು ಅಲ್ಲಿ ಕಾಯ್ತಾ ಇದ್ದರು. ಅವರು ಬಂದರು, ಮಾತಾಡಲಿಕ್ಕೆ ಶುರು ಮಾಡಿದರು. ಮಾತಾಡುವಾಗ ಅವರ ಹೃದಯದಲ್ಲಿ ಒಂದು ಪಶ್ಚಾತ್ತಾಪದ ಮನೋಭಾವನೆ ಬಂತು. ಯೇಸುವೆ, ನಾನು ಪಾಪಿ ಅಂತ ಅವಳಿಗೆ ಗೊತ್ತಾಯಿತು. ನನ್ನ ಒಳಗಡೆ ಸಮಾಧಾನದ ಹರಸ ಇರಲಿಲ್ಲ ಅಂತ ಅವಳಿಗೆ ಅನಿಸಿತು. ಅವಳು ಕೂಗಿದ್ಲು, ಎಷ್ಟೋ ಅವಳು ಅಲ್ಲಿ ಅಳಲು ತೋಡಿಸಿದ್ಲು. ಅಲ್ಲಿ ಯೇಸು ಅವಳನ್ನು ಮುಟ್ಟಿದ್ರು. ಯೇಸು ಸ್ಪರ್ಶ ಕೊಟ್ಟರು. ಅವರ ಹೃದಯವನ್ನೇ ಬದಲಾಯಿಸಿದರು. ಕಲ್ಲಾದ ಹೃದಯವನ್ನು ತೆಗೆದ್ರು, ಮೃದುವಾದ ಹೃದಯವನ್ನು ಅವಳಿಗೆ ಕೊಟ್ಟರು. ಅವಳು ಏನು ಮಾಡಿದ್ಲು ಗೊತ್ತಾಗ? ಎಲ್ಲವನ್ನು ಬಿಟ್ಟು ಅವಳು ಬಂದದ್ದು ಯಾಕೆ? ನೀರನ್ನು ತರಲು. ಆ ನೀರಿನ ಕೊಡವನ್ನು ಅಲ್ಲೇ ಬಿಟ್ಟಳು. ಅವಳು ಓಡಿ ಹೋದ್ಲು. ಎಲ್ಲಿಗೆ ಓಡಿ ಹೋದ್ಲು ಗೊತ್ತಾ? ಅವರ ಆ ಒಂದು ಪ್ರಾಂತ್ಯಕ್ಕೆ. ಅಲ್ಲಿ ಓಡಿ ಹೋಗಿ ಅಲ್ಲಿದ್ದ ಜನರಿಗೆ ಹೇಳಿದ್ಲು, ಯಾರು ಬಂದಿದ್ದಾರೆ? ಮೆಸ್ಸಿಯ ಬಂದಿದ್ದಾರೆ. ಅಂದರೆ ನನ್ನ ಬಗ್ಗೆ ಇದ್ದಾಗೆ ಹೇಳಿದ ಒಬ್ಬ ಪ್ರವಾದಿ ಬಂದಿದ್ದಾರೆ, ಬನ್ನಿ, ನೀವು ಕೂಡ ಬನ್ನಿ ಅನುಭವಿಸಿ ಅಂತ ಕರೆದ್ಲು. ಯಾವಾಗ ಈ ಪ್ರೀತಿಯ ಅನುಭವ ನನ್ನಲ್ಲಿ, ನಿಮ್ಮಲ್ಲಿ, ಪ್ರತಿಯೊಬ್ಬರಲ್ಲಿ ಆಗುವಾಗ ನಾವು ಮಾಡುವ ಕೆಲಸ ಕೂಡ ಇದೇ ಆಗಿರುತ್ತೆ. ಆಗ ನಾವು ಕೂಡ ಸುಮ್ಮನೆ ಇರುವುದಿಲ್ಲ, ನಾವು ಕೂಡ ಓಡಿ ಹೋಗ್ತೇವೆ. ಅದೇ ರೀತಿ ಪ್ರಿಯರೇ, ಇಂದು ನಿನ್ನ ಹೃದಯದಲ್ಲಿ ಪರಿವರ್ತನೆ ಅಂದರೆ ಪಶ್ಚಾತ್ತಾಪದ ಹೃದಯ ಉಂಟಾಗಬೇಕು. ಪಶ್ಚಾತ್ತಾಪದ ಹೃದಯ ಉಂಟು ಮಾಡುವವರು ಯೇಸು ಕ್ರಿಸ್ತರೇ ಆಗಿದ್ದಾರೆ. ಈ ವಾಕ್ಯ ನಮ್ಮ ಒಳಗಡೆ ಬಂದಾಗ ಒಂದು ಪಶ್ಚಾತ್ತಾಪವನ್ನು ತರುತ್ತೆ. ಆ ಕೃಪೆಯ ಅನುಭವ ನಮಗೆ ಒಬ್ಬೊಬ್ಬರಿಗೆ ಗೊತ್ತಾಗುತ್ತೆ. ಈ ದೇಹಕ್ಕೆ ಇಷ್ಟೊಂದು ಒಳ್ಳೆಯ ದೇಹವನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಈ ದೇಹದಿಂದ ಅವರಿಗೆ ಮಹಿಮೆ ಆಗಬೇಕು, ಅವರ ನಾಮ ಮಹಿಮೆಗೊಳ್ಳಬೇಕು. ಈ ದೇಹ ನನ್ನಗಾಗಿ ಅಲ್ಲ, ಈ ದೇಹ ಯೇಸುವಿಗಾಗಿ. ನನ್ನ ದೇಹದಲ್ಲಿ ಅವರ ಮಹಿಮೆ ಬೆಳಗಬೇಕು. ಇಷ್ಟೋ ದಿವಸ, ಇಷ್ಟು ವರ್ಷದಿಂದ ಈ ದೇಹ ನಾವು ಬಿಟ್ಟು ಕೊಟ್ಟಿದ್ದೆವು ಈ ಲೋಕಕ್ಕೆ. ಇವತ್ತು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಿನ್ನ ದೇಹ ದೇವಾಲಯ, ನಿನ್ನ ದೇಹ ದೇವಾಲಯ. ಈ ದೇವಾಲಯದಲ್ಲಿ ನಾನು ನಿಲ್ಲಲು ಬಯಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಕೂಡ ಇಲ್ಲಿ ತುಂಬ ಮಂದಿ ಇದ್ದೇವೆ, 40 ಮಂದಿ ಎಷ್ಟು ಇದ್ದೇವೆ. ಆದರೂ ಕೂಡ ನಮ್ಮ ಹೃದಯದಲ್ಲಿ ಅವರು ಬದಲಾವಣೆ ತರಲಿಕ್ಕೆ ನೀವು ಏನನ್ನು ಕೂಡ ಯೋಚಿಸಬೇಡಿ. ನಿಮ್ಮನ್ನು ಮನೆಯಿಂದ ನಿಮ್ಮ ಕುಟುಂಬದಿಂದ ದೂರ ಮಾಡಿದ್ದಿರ್ಬೋದು, ಆದರೆ ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ನೋಡಿ, ನಿನ್ನನ್ನು ಪ್ರೀತಿಸಲು ಸ್ವರ್ಗವನ್ನೇ ಬಿಟ್ಟು ಈ ಲೋಕಕ್ಕೆ ಮನುಷ್ಯರಾಗಿ ಬಂದರು. ನಿನ್ನ ಹೃದಯದಲ್ಲಿ ನಾನು ಇಂದು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಹೃದಯ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಹೃದಯ ನನಗೆ ಬೇಕು. ನಿನ್ನ ಯಾವುದೇ ಹೊರಗೆ ನೀನು ಈ ಲೋಕದಲ್ಲಿ ಏನು ಮಾಡಿದರೂ ನನಗೆ ಬೇಡ. ನನಗೆ ಬೇಕಾಗಿರೋದು ನಿನ್ನ ಹೃದಯ. ನಿನ್ನ ಹೃದಯದಲ್ಲಿ ನಾನು ವಾಸ ಮಾಡ್ತೇನೆ. ನಿನ್ನನ್ನು ನಾನು ಸ್ವರ್ಗದ ಅನುಭವವನ್ನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಂದು ನಾವು ನಮ್ಮನ್ನೇ ಸಮರ್ಪಿಸಿಕೊಡೋಣ. ಯಾಕಂತೇಳಿದರೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು ಇಂದು ನಿಮ್ಮ ಜೊತೆ, ಒಬ್ಬೊಬ್ಬರ ಜೊತೆ ಇದ್ದಾರೆ. ಅವರು ಪ್ರೀತಿ ಮಾಡುವ ದೇವರು, ಅವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಅವರು ನಮ್ಮನ್ನು ಆ ಹೆದರಿಕೆಯಿಂದ, ನಾವು ಮರಣದ ಹೆದರಿಕೆಯಿಂದ ನಾವು ಇದ್ದೆವು. ಆದರೆ ಈ ಮರಣವನ್ನು ತೆಗೆಯಲು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಮನುಷ್ಯರಾಗಿ ಬಂದರು. ಮಾತ್ರವಲ್ಲ, ನಿನ್ನ ಪಾಪವನ್ನು ಆ ಶಿಲುಬೆಗೆ ಜಡಿದು ನಿನ್ನನ್ನು ಬಿಡುಗಡೆ ಮಾಡಿದ್ದಾರೆ. ಆ ರಕ್ತ ನಿಮ್ಮನ್ನು ತೊಳೆಯುತ್ತಾ ಇದೆ. ಈ ರಕ್ತ ನಿಮ್ಮನ್ನು ತೊಳೆಯುತ್ತಾ ಇದೆ. ಇಂದು ಈ ವಾಕ್ಯ ಎಂಬ ರಕ್ತ ನಿಮ್ಮನ್ನು ತೊಳೆಯುತ್ತಾ ಇದೆ. ನಿಮ್ಮನ್ನು ಪರಿಶುದ್ಧಗೊಳಿಸಿ ಈ ಪಿತನ ಮುಂದೆ ನಿಲ್ಲಿಸಲು ಇವತ್ತು ಯೇಸು ಕ್ರಿಸ್ತರು ನಿಮ್ಮ ಮಧ್ಯೆ ಇದ್ದಾರೆ ಪ್ರಿಯರೇ. ಅದೇ ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಇದ್ದ ದೇವರು ಇಲ್ಲಿದ್ದಾರೆ. ನಿಮ್ಮ ಒಬ್ಬೊಬ್ಬರ ಪಾಪಗಳನ್ನು ಅವರು ಲೆಕ್ಕಿಸುವುದಿಲ್ಲ. ನೀವು ಯಾವುದೇ ಪಾಪ ಮಾಡಲಿ, ಈ ಲೋಕದಲ್ಲಿದ್ದ ಅವರಿಗೆ ಗೊತ್ತು. ಮನುಷ್ಯರಾದವರು ಪ್ರತಿಯೊಬ್ಬರು ಪಾಪಿಗಳು ಅಂತ ಯೇಸುವಿಗೆ ಗೊತ್ತು. ಅವರು ಪಾಪವನ್ನು ಲೆಕ್ಕಕ್ಕೆ ಇಡುವ ದೇವರಲ್ಲ.
ಪಾಪವನ್ನು ಅವರು ಲೆಕ್ಕಕ್ಕೆ ಇಡುವ. ನಿನ್ನ ಪಾಪ ಯಾವುದೇ ಪಾಪ ಇರಲಿ, ಎಷ್ಟು ದೊಡ್ಡ ಪಾಪ ಇರಲಿ, ಅದನ್ನು ತೊಳೆದು ನಿಮ್ಮನ್ನು ಪರಿಶುದ್ಧಗೊಳಿಸಿ ಆ ಪಿತನ ಮುಂದೆ ಅವರು ನನ್ನನ್ನು ನಿನ್ನನ್ನು ಪರಿಶುದ್ಧಗೊಳಿಸಲು ಅವರು ಬಂದಿದ್ದಾರೆ ಪ್ರಿಯರೇ. ಇಂದು ಕೂಡ 2000 ವರ್ಷಗಳ ಹಿಂದೆ ಬಂದ ಯೇಸು ಇಂದು ಕೂಡ ಮಾತಾಡ್ತಾ ಇದ್ದಾರೆ. ಇಂದು ವಿಶ್ವಾಸಿಸಿ, ನೀವು ಇವತ್ತು ವಿಶ್ವಾಸಿಸಿ ನಾವು ಆರಾಧಿಸೋಣ. ಇಂದು ಈ ಕ್ಷಣ ನಮ್ಮನ್ನೇ ನಾವು ಸಮರ್ಪಿಸಿ ಕೊಡೋಣ. ನಾವು ಎಷ್ಟೋ ಸಲ ಪಾಪದಲ್ಲಿ ಬಿದ್ದಿರ್ಬೋದು, ನಮಗೆ ಗೊತ್ತಿಲ್ಲದೆ ನಾವು ಪಾಪ ಮಾಡಿದ್ದಿರ್ಬೋದು, ಆದರೆ ಕೆಲವೊಮ್ಮೆ ಗೊತ್ತಿದ್ದು ಪಾಪ ಮಾಡಿರ್ಬೋದು. ಈ ಕ್ಷಣ ನಮ್ಮನ್ನೇ ಸಮರ್ಪಿಸಿ ಕೊಡೋಣ. ದೇವರು ನಮ್ಮ ಜೊತೆ ಇದ್ದಾರೆ ಪ್ರಿಯರೇ. ನಮ್ಮನ್ನೇ ಸಮರ್ಪಿಸಿ ಕೊಡಿ. ಅಂದರೆ ಅವರ ರಕ್ತದಿಂದ ಪರಿಶುದ್ಧಗೊಳಿಸ್ತಾ ಇದ್ದಾರೆ, ಅವರ ರಕ್ತದಿಂದ ತೊಳೆಯುತ್ತಾ ಇದ್ದಾರೆ. ನಮ್ಮನ್ನೇ ಸಮರ್ಪಿಸಿ ಕೊಡೋಣ. ನೀವು ಯಾವುದೇ ಆಲೋಚನೆಗಳು, ಏನೆಲ್ಲ ಇದೆ ಅದನ್ನು ಬಿಟ್ಟುಬಿಡಿ. ಯಾಕೆಂತೇಳಿದರೆ ಅವರು ನಿಮ್ಮನ್ನು ತೊಳೆದು ಶುದ್ಧೀಕರಿಸ್ತಾ ಇದ್ದಾರೆ. ಅವರ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ ತುಂಬಿಸ್ತಾ ಇದ್ದಾರೆ. ನೀವು ಸಂಪೂರ್ಣವಾಗಿ ಸಮರ್ಪಿಸಿ ಕೊಟ್ಟು ಇವತ್ತು ನಾವು ಸ್ತುತಿ ಮಾಡೋಣ. ನಮ್ಮನ್ನೇ ಸಮರ್ಪಿಸಿ ಕೊಟ್ಟು ಸ್ತುತಿ ಮಾಡೋಣ. ಯಾಕೆಂತೇಳಿದರೆ ಅವರ ಆ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇಲ್ಲಿ ಅವರು ಕೆಲಸ ಮಾಡ್ತಾರೆ ಪ್ರಿಯರೇ. ಅವರು ಆ ಒಂದು ಪ್ರೀತಿಯನ್ನು ಕಳೆದುಕೊಂಡ ಪ್ರೀತಿಯನ್ನು ಮತ್ತೆ ಅವರು ನಮ್ಮ ಹೃದಯದಲ್ಲಿ ತುಂಬಿಸಲು ಅವರು ಇಲ್ಲಿ ತುಂಬಿಸ್ತಾ ಇದ್ದಾರೆ ಪ್ರಿಯರೇ. ಈ ಕ್ಷಣ ಯಾರಿಗೆ ಎದ್ದು ನಿಲ್ಲಲು ಸಾಧ್ಯವಾಗುತ್ತೆ ನಾವು ಎದ್ದು ನಿಂತು ಅವರನ್ನು ಸ್ತುತಿ ಮಾಡೋಣ. ಯಾಕೆಂತೇಳಿದರೆ ಅವರಿಗೆ ಬೇಕಾಗಿರೋದು ಸ್ತುತಿ, ಒಂದು ಒಳ್ಳೆಯ ಹೃದಯ, ಪಶ್ಚಾತ್ತಾಪದ ಹೃದಯದಿಂದ ನಾವು ಸ್ತುತಿ ಮಾಡೋಣ. ಪಶ್ಚಾತ್ತಾಪದ ಹೃದಯದಿಂದ ಸ್ತುತಿ ಮಾಡುವುದು ಅದೇ ಅವರಿಗೆ ಬೇಕಾಗಿರುವ ದೊಡ್ಡ ಬಲಿ. ಪಶ್ಚಾತ್ತಾಪದಿಂದ ಮಾಡುವಂಥ ಒಂದು ಸ್ತುತಿ ಮಾಡುವಂಥದ್ದು ದೇವರಿಗೆ ದೊಡ್ಡ ಬಲಿಯಾಗಿದೆ. ಈ ಕ್ಷಣ ನಾವು ಸಂಪೂರ್ಣವಾಗಿ ಸಮರ್ಪಿಸಿ ಕೊಟ್ಟು ನಾವು ಅವರನ್ನು ಸ್ತೋತ್ರ ಮಾಡೋಣ. ಸ್ತೋತ್ರಪ್ಪ, ಹಾಲೆಲೂಯಾ. ಪರಿಶುದ್ಧಾತ್ಮರೇ ಸ್ತೋತ್ರಪ್ಪ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ವಂದನೆಯಪ್ಪ. ಪರಿಶುದ್ಧಾತ್ಮರೇ, ಆತ್ಮರೇ ಸ್ತೋತ್ರಪ್ಪ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಗ್ಲೋರಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ವಂದನೆಯಪ್ಪ. ಪರಿಶುದ್ಧಾತ್ಮರೇ ಸ್ತೋತ್ರಪ್ಪ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಗ್ಲೋರಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರ. ಹೌದು ಪ್ರಿಯರೇ, ಅವರು ನೋಡ್ತಾ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ಹೃದಯವನ್ನು ನೋಡ್ತಾ ಇದ್ದಾರೆ. ನಾವು ಅವರಿಗೆ ಸಂಪೂರ್ಣವಾಗಿ ಬಿಟ್ಟು ಕೊಡೋಣ. ಎಲ್ಲವನ್ನು ತಿಳಿದಿರುವ ದೇವರು ಅವರಾಗಿದ್ದಾರೆ. ನಾವು ಕುಳಿತುಕೊಳ್ಳುವುದು, ನಾವು ಎದ್ದೇಳುವುದು ಎಲ್ಲವರೆಗೂ ಅವರಿಗೆ ತಿಳಿದಿದೆ ಪ್ರಿಯರೇ. ಆದರೂ ಕೂಡ ನಮ್ಮ ಪಾಪ ಮಾಡಿದೆವು, ಅದು ಕೂಡ ಅವರಿಗೆ ತಿಳಿದಿದೆ. ಆದರೆ ಅವರು ಯಾವುದೇ ಪಾಪವನ್ನು ಲೆಕ್ಕಕ್ಕಿಡುವುದಿಲ್ಲ. ಯಾಕಂತೇಳಿದರೆ ನನ್ನ ಪಾಪವನ್ನು ಅವರ ದೇಹದಲ್ಲಿ ತೆಗೆದುಕೊಂಡು ಅದಕ್ಕೆ ಅವರು ದಂಡನೆಯನ್ನು ನೀಡಿದ್ದಾರೆ. ಆ ಶಿಲುಬೆಯಲ್ಲಿ ನಿನ್ನ ಪಾಪವನ್ನು ಅವರು ಜಡಿದಿದ್ದಾರೆ ಪ್ರಿಯರೇ. ಇಂದು ನೀವು ಪರಿಶುದ್ಧರಾಗಿದ್ದೇವೆ ಅವರ ಆ ವಾಕ್ಯದಿಂದ. ಈ ಕ್ಷಣ ನಾವು ಈ ಒಂದು ಹಾಡಿನ ಮೂಲಕ ಅವರನ್ನು ಸ್ತುತಿಸೋಣ. ನನ್ನ ಕಾಣ್ಬವನೇ, ದಿನವು ಕಾಯುವವನೇ, ನನ್ನ ಕಾಣ್ಬವನೇ, ದಿನವು ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ. ದೇವನಾಗಿ ಅರಿತಿರುವೆ. ಕಾಣ್ಬವನೇ, ದಿನವು ಕಾಯುವವನೇ, ನನ್ನ ಕಾಣ್ಬವನೇ, ದಿನವು ಕಾಯುವವನೇ. ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ ಹರಿತಿರುವೆ.
ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನಡೆಯೋದನ್ನ ನ ಮಲಗೋದನ್ನ ಅಪ್ಪ ನೀ ಅರಿತಿರುವೆ. ನಡೆಯೋದನ್ನ ನ ಮಲಗೋದನ್ನ ಅಪ್ಪ ನೀ ಅರಿತಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಕಾಣ್ಬವನೇ ದಿನವೂ ಕಾಯುವವನೇ, ನನ್ನ ಕಾಣ್ಬವನೇ ದಿನವೂ ಕಾಯುವವನೇ. ಹಿಂದೆ ಮುಂದೆ ನನ್ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ. ಹಿಂದೆ ಮುಂದೆ ನನ್ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ರಾಜ ಯೇಸು ಡ್ಯಾಡಿ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ, ನಾ ಕಾಣ್ಬವನೇ ದಿನವೂ ಕಾಯುವವನೇ, ನನ್ನ ಕಾಣ್ಬವನೇ ದಿನವೂ ಕಾಣ್ಬವನೇ. ಗರ್ಭದಲ್ಲಿ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಗರ್ಭದಲ್ಲಿ ನನ್ನನ್ನು ಕಂಡು ನ ರಚನೆಯ ಗಮನಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ಡ್ಯಾಡಿ, ಸ್ತೋತ್ರ ಡ್ಯಾಡಿ ಯೇಸು ಡ್ಯಾಡಿ, ಕಾಣ್ಬವನೇ ದಿನವೂ ಕಾಯುವವನೇ, ನನ್ನ ಕಾಣ್ಬವನೇ ದಿನವೂ ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಕುಳಿತುಕೊಳ್ಳುವುದು ನಾ ಎದ್ದೇಳುವುದು, ಚೆನ್ನಾಗಿ ಹರಿತಿರುವೆ ರಾಜ, ಚೆನ್ನಾಗಿ ಹರಿತಿರುವೆ. ಅನುಭವನೇ ದಿನವೂ ಕಾಯುವವನೇ, ನನ್ನ ಕಾಣ್ಬವನೇ ದಿನವೂ ಕಾಯುವವನೇ.
ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರಪ್ಪ ಸ್ತೋತ್ರಪ್ಪ ಪರಿಶುದ್ಧಾತ್ಮರೇ ಆತ್ಮರೇ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪವಿತ್ರಾತ್ಮರೇ ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೆ ವಂದನೆ ವಂದನೆ. ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧಾತ್ಮರೇ ಆತ್ಮರೇ ಸ್ತೋತ್ರಪ್ಪ ಸ್ತೋತ್ರಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧಾತ್ಮರೇ ಸ್ತೋತ್ರಪ್ಪ ಸ್ತೋತ್ರಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪವಿತ್ರಾತ್ಮರೇ, ಈ ಕ್ಷಣ ನಮ್ಮೊಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನಪ್ಪ. ಪವಿತ್ರಾತ್ಮರೇ, ಇಂದು ವಾಕ್ಯವನ್ನು ನಾವು ಕೇಳುವಾಗ ಹೃದಯವನ್ನು ಸಂಪೂರ್ಣ ಹೃದಯದಿಂದ ಕೇಳಲು ಬೇಕಾದಂಥ ಶಕ್ತಿಯನ್ನು ನೀಡಿರಪ್ಪ. ಪರಿಶುದ್ಧಾತ್ಮರೇ, ನಮ್ಮ ಕಣ್ಣಿನಲ್ಲಿರುವ ಅಂಧತ್ವವನ್ನು ತೆಗೀರಪ್ಪ. ಪವಿತ್ರಾತ್ಮರೇ, ಇಂದು ಕೇಳುವಂಥ ಒಂದೊಂದು ವಾಕ್ಯದಿಂದ ನಿಮ್ಮನ್ನು ಸವಿಯಲು ಅನುಭವಿಸಲು ಬೇಕಾದಂಥ ಒಂದು ಒಳ್ಳೆಯ ಹೃದಯವನ್ನು ಮಾರ್ಪಡಿಸಿರಪ್ಪ. ಪಶ್ಚಾತ್ತಾಪದ ಹೃದಯವನ್ನು ಉಂಟು ಮಾಡಿರಪ್ಪ. ಪರಿಶುದ್ಧಾತ್ಮರೇ, ಇನ್ನು ಹೆಚ್ಚಾಗಿ ನಿಮ್ಮನ್ನು ತಿಳಿದುಕೊಳ್ಳಲು ಬೇಕಾದಂಥ ಶಕ್ತಿಯನ್ನು ಬಲವನ್ನು ನೀಡಿರಪ್ಪ. ಪರಿಶುದ್ಧಾತ್ಮರೇ, ಇಂದು ನನ್ನ ಜೊತೆ ಮಾತನಾಡಿರಪ್ಪ. ಪರಿಶುದ್ಧಾತ್ಮರೇ, ಇಲ್ಲಿದ್ದ ಪ್ರತಿಯೊಬ್ಬರ ಜೊತೆ ಮಾತನಾಡಿರಪ್ಪ. ಪರಿಶುದ್ಧಾತ್ಮರೇ, ಒಬ್ಬೊಬ್ಬರ ಹೃದಯದಲ್ಲಿ ನಿಮ್ಮ ಪ್ರೀತಿ ಅನುಭವ ಉಂಟಾಗಲಪ್ಪ. ಪರಿಶುದ್ಧಾತ್ಮರೇ, ಆ ಕ್ಷಮೆ ಕೊಡುವಂಥ ಹೃದಯವನ್ನು ನಮ್ಮಲ್ಲಿ ಉಂಟು ಮಾಡಿರಪ್ಪ. ಪರಿಶುದ್ಧಾತ್ಮರೇ, ಇಂದು ಮಾತನಾಡುವಂಥ ಒಂದೊಂದು ವಾಕ್ಯದಿಂದ ಈ ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕೆಂಬ ನಿಮ್ಮ ಚಿತ್ತ ನಮ್ಮ ಒಬ್ಬೊಬ್ಬರಲ್ಲಿ ನೆರವೇರಲಪ್ಪ. ಪವಿತ್ರಾತ್ಮರೇ, ನೀವು ಇಂದು ಮಾತನಾಡುವಾಗ ನಮ್ಮ ಹೃದಯ ಸಂಪೂರ್ಣವಾಗಿ ಬಿಟ್ಟು ಕೊಡಲು ಬೇಕಾದಂಥ ಏನೆಲ್ಲ ಈ ಸೈತಾನನ ಕುತಂತ್ರಗಳು ಲಯವಾಗಲಪ್ಪ. ಪವಿತ್ರಾತ್ಮರೇ, ಇಂದು ನಿಮ್ಮನ್ನು ಸಂಪೂರ್ಣವಾಗಿ ನಾವು ಕೇಳಲು ಬೇಕಾದಂಥ ನಮ್ಮ ಈ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಪ್ಪ. ಪವಿತ್ರಾತ್ಮರೇ, ಇನ್ನು ಹೆಚ್ಚಾಗಿ ನಿಮ್ಮನ್ನು ಅನುಭವಿಸಲು ಬೇಕಾದಂಥ ಒಳ್ಳೆಯ ಹೃದಯವನ್ನು ಮಾರ್ಪಡಿಸಿರಪ್ಪ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪರಿಶುದ್ಧ ಆತ್ಮರೇ, ಸ್ತೋತ್ರಪ್ಪ ಸ್ತೋತ್ರಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಇಂದ ಇರುವವರಿಗೆ ಜೀವ ನೀಡುವೆ, ಸ್ಥಳಗಳನ್ನು ಅರಿಯ ಮಾಡುವೆ. ದಾಹದಿಂದ ಇರುವವರಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು. ಎಲ್ಲ ಜಾತಿ ಜನರ ಮೇಲೆ ಸುರಿಸಬೇಕಯ್ಯ, ಪ್ರವಾದನ ವಾಕ್ಯಗಳು ಹೊರಡಬೇಕಯ್ಯ. ಎಲ್ಲ ಜಾತಿ ಜನರ ಮೇಲೆ ಸುರಿಸಬೇಕಯ್ಯ, ಪ್ರವಾದನ ವಾಕ್ಯಗಳು ಹೊರಡಬೇಕಯ್ಯ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು. ದಾಹದಿಂದ ಇರುವವರಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವರಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು
ನಾ ಕಾದಿರುವೆನು. ಹಿರಿಯ ಯುವಕ ಎಲ್ಲರ ಮೇಲೆ ಸುರಿಸಬೇಕಯ್ಯ, ಕನಸು ದರ್ಶನ ಆಗಬೇಕಯ್ಯ. ಹಿರಿಯ ಯುವಕ ಎಲ್ಲರ ಮೇಲೆ ಸುರಿಸಬೇಕಯ್ಯ, ಕನಸು ದರ್ಶನ ಆಗಬೇಕಯ್ಯ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ, ದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು. ನದಿಯ ದಡದ ಮರದ ಹಾಗೆ ನಾನಿರಲು, ನಿತ್ಯವೂ ಯೇಸುವಿಗಾಗಿ ಫಲ ಕೊಡಲು. ನದಿಯ ದಡದ ಮರದ ಹಾಗೆ ನಾನಿರಲು, ನಿತ್ಯವೂ ಯೇಸುವಿಗಾಗಿ ಫಲ ಕೊಡಲು. ನದಿಯ ದಡದ ಮರದ ಹಾಗೆ ನಾನಿರಲು, ನಿತ್ಯವೂ ಯೇಸುವಿಗಾಗಿ ಫಲ ಕೊಡಲು. ನದಿಯ ದಡದ ಮರದ ಹಾಗೆ ನಾನಿರಲು, ನಿತ್ಯವೂ ಯೇಸುವಿಗಾಗಿ ಫಲ ಕೊಡಲು. ನದಿಯ ದಡದ ಮರದ ಹಾಗೆ ನಾನಿರಲು, ನಿತ್ಯವೂ ಯೇಸುವಿಗಾಗಿ ಫಲ ಕೊಡಲು. ನದಿಯ ದಡದ ಮರದ ಹಾಗೆ ನಾನಿರಲು, ನಿತ್ಯವೂ ಯೇಸುವಿಗಾಗಿ ಫಲ ಕೊಡಲು. ನದಿಯ ದಡದ ಮರದ ಹಾಗೆ ನಾನಿರಲು, ನಿತ್ಯವೂ ಯೇಸುವಿಗಾಗಿ ಫಲ ಕೊಡಲು. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು. ಹಾಲೆಲೂಯಾ 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 ಹಾಲೆಲೂಯಾ. ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವಪ್ಪ ಯೇಸು ಕ್ರಿಸ್ತರ ನಾಮದಲ್ಲಿ, ಆಮೇನ್.